APS ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ NR ಕಾಲೋನಿ ಬೆಂಗಳೂರು ಇವರು ಅನಂತ ಪ್ರತಿಭಾ ಅಂತ ಹೇಳಿ ಒಂದು ಉತ್ತಮವಾದಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದರ ವಿಶೇಷತೆ ಏನು ಅಂತಂದರೆ, ಕಾಲೇಜ್ಗೆ ಅಡ್ಮಿಷನ್ ಆದಂಥ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ನೆಕ್ಸ್ಟ್ ಕಾಲೇಜ್ ರೀಓಪನಿಂಗ್ ಏನಿರುತ್ತೆ ಆ ಮಧ್ಯದ ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಆ ವಿದ್ಯಾರ್ಥಿಗಳನ್ನು ಕಾಲೇಜ್ಗೆ ಮೊದಲೇ ಕರೆಸ್ಕೊಂಡು 15 ದಿನಗಳ ಕಾಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡೋದು, ತರಬೇತಿ ನೀಡೋದು ಅಂತ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಇದು. ನಾನು ಹೇಳ್ತಿದ್ದೀನಿ, ಇಡೀ ರಾಜ್ಯದಲ್ಲಿ ಯಾವುದೇ ಪದವಿ ಕಾಲೇಜ್ ತಗೊಳ್ಳಿ, ಅದರಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಡೆಯೋದು ಬಹಳ ಬಹಳ ವಿರಳ ಅಂತಾನೆ ಹೇಳಬೇಕು. ಅನಂತ ಪ್ರತಿಭಾ ಕಾರ್ಯಕ್ರಮ ಈ ಕಾಲೇಜಿನ 90 ವರ್ಷದ ಇತಿಹಾಸದಲ್ಲೇ ಒಂದು ವಿಶಿಷ್ಟವಾದದ್ದು ಅಂತ ನಾವು ಹೇಳ್ಬೋದಾಗಿದೆ. ಈ ಅನಂತ ಪ್ರತಿಭಾ 2025-26 ಉದ್ಘಾಟನೆಯನ್ನು 2 ಜುಲೈ 2025 ಶುರು ಮಾಡಿದ್ರು. ಇದು 2025 ಜುಲೈ 2ರಿಂದ ಜುಲೈ 16 ನಡೆಯುತ್ತೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು APS ಕಾಲೇಜ್ ಎಜುಕೇಷನಲ್ ಟ್ರಸ್ಟಿನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ವಿಷ್ಣು ಭರತ್ ಅವರಿಂದ ಆದರೆ, ಇಂಟ್ರೊಡಕ್ಟರಿ ಟಾಕ್ ಡಾಕ್ಟರ್ ಪ್ರೊಫೆಸರ್ B ಜಯಶ್ರೀ ಅವರಿಂದ ಆಗಿದೆ. ಇವರು ಈ ಕಾಲೇಜಿನ ಪ್ರಾಂಶುಪಾಲರು. ಹಾಗೂ ಈ ಕಾರ್ಯಕ್ರಮದ ಕೀನೋಟ್ ಅಡ್ರೆಸ್ ಕೊಟ್ಟಂಥವರು ರಿಟೈರ್ಡ್ ಸ್ಟೇಟ್ ನೋಡಲ್ ಆಫೀಸರ್ ಪ್ಲೇಸ್ಮೆಂಟ್ ಸೆಲ್ ಅಂಡ್ CSR ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಅಂಡ್ ಟೆಕ್ನಿಕಲ್ ಎಜುಕೇಷನ್ ಇನ್ ಪ್ರೊಫೆಸರ್ A ನಾರಾಯಣ್ ಪ್ರಸಾದ್ ಅವರು ಇದರ ವ್ಯಾಲಿಡಿಕ್ಟರಿ 16 ನಡೆಯಿತು. 16 ಫಾರ್ಮರ್ ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂಡ್ ಡೈರೆಕ್ಟರ್ RDPR ಬೆಂಗಳೂರು ಇಲ್ಲಿನ ಶ್ರೀ B ನಿಜಲಿಂಗಪ್ಪನ IFS ಇವರಿಂದ ವ್ಯಾಲಿಡಿಕ್ಟರಿ ಪ್ರೋಗ್ರಾಮ್ ಅಧ್ಯಕ್ಷತೆ ಇವರಿಂದ ಆಯಿತು. ಈ 15 ದಿನಗಳ ಅನಂತ ಪ್ರತಿಭಾ 2025-26 ಯಾವ್ಯಾವ ವಿಷಯದ ಬಗ್ಗೆ ತರಬೇತಿ ನೀಡಲಾಗಿತ್ತು ಅಂತ ನೋಡ್ತಾ ಹೋದರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಇನ್ ಸಾಲ್ವಿಂಗ್ ನ್ಯೂಮರಿಕಲ್ಸ್, ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ, ಪ್ರಿಪ್ರೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕರೆಂಟ್ ಅಫೈರ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ರೀಡಿಂಗ್, ಹೌ ಟು ಫೇಸ್ ಇಂಟರ್ವ್ಯೂ, ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್, AI to navigate competitive exams, quantitative aptitude, anxiety issue and time management, foundation of Indian polity, economics and current reforms. ಇಷ್ಟೇನಾ? ಇಲ್ಲ. ಹಿಸ್ಟ್ರಿ ಮತ್ತು ಕಲ್ಚರ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್, ಓರಿಯೆಂಟೇಷನ್ ಟು MS ಆಫೀಸ್, MS Excel and PPT, ಸ್ಕಿಲ್ ಡೆವಲಪ್ಮೆಂಟ್, ಅಪ್ಲಿಕೇಶನ್ಸ್ ಆಫ್ AI ಟೂಲ್, ಸ್ಕಿಲ್ ಡೆವಲಪ್ಮೆಂಟ್ ಆನ್ ಡೇಟಾಬೇಸ್, ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಡಿಜಿಟಲ್ ಲಿಟ್ರಸಿ ಇನ್ ಸೋಷಿಯಲ್ ಮೀಡಿಯಾ, ಕ್ರಿಯೇಟಿಂಗ್ ಆನ್ಲೈನ್ ಫಾರ್ಮ್ಸ್, ಈ ರೀತಿಯಾಗಿ ಹಲವು ವಿಷಯದ ಬಗ್ಗೆ 15 ದಿನದಲ್ಲಿ ಇಡೀ ದಿನ ಬೆಳಗ್ಗೆ ಸೆಷನ್, ಮಧ್ಯಾಹ್ನ ಸೆಷನ್ನಲ್ಲಿ ಹೇಳಿಕೊಡಲಾಗಿದೆ. ಇದಕ್ಕೆ ರಿಸೋರ್ಸ್ ಪರ್ಸನ್ಸ್ಗಳು ಯಾರ್ಯಾರು ಬಂದಿದ್ದರು ಅಂದರೆ, ಪ್ರೊಫೆಸರ್ A ನಾರಾಯಣ್ ಪ್ರಸಾದ್, ಸುಮಿತಾರಾ ಸಿಂಗ್, ಸುನಿಲ್ ಕುಮಾರ್, ಹರೀಶ್ MC, ಅಜಿತ್ ಕುಮಾರ್, ಪ್ರಶಾಂತ್ ಶ್ರೀನಿವಾಸ್, ರಘು, ರಮೇಶ್ BK, ನಂದಿತಾ ಸೇನ್, ರವಿನಾಯಕ್ M, ಸುಮ್ಯ ಹಾಗೂ ಕಾಂತರಾಜು, ಈ ರೀತಿಯಾಗಿ ಹಲವು ಜನರನ್ನು ಕರೆಸಿ ರಿಸೋರ್ಸ್ ಪರ್ಸನ್ಸ್ ಆಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಾವು ಈ ಕಾರ್ಯಕ್ರಮದ ಪ್ರಿಸೈಡಿಂಗ್ ಟಾಕ್ ಕೊಟ್ಟಂತಹ ಈ APS ಎಜುಕೇಷನಲ್ ಟ್ರಸ್ಟಿನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ವಿಷ್ಣು ಭರತ್ ಅವರ ಕಡೆಯಿಂದ ಒಂದೆರಡು ಮಾತುಗಳನ್ನು ಕೇಳೋಣ. I am CA Dr. Vishnu Bharat Alampalli, the President of APS Education Trust. APS is a 90 years old institution. It caters from kindergarten to the post-graduation. So we have now included MBA, MCA also. And we have 2 campuses. One is Gnana Degula, the other one is Ananta Gnana Gangotri at Somanahalli. So we have 600 faculty members and 5,000 and odd students, and we have been doing every student should to have a proper foundation to have a glorious future and career. So that is the reason our APS Arts and Science College have started innovative program like foundation course. You know, all of you, that how strong the foundation should be. Once the foundation is strong enough, you can build a floor after a floor till the sky. Sky is the limit. So otherwise, the foundation, if it is not strong enough,
Anytime, any day it can collapse. So you, the students, you have great future, you have wonderful career, and you are the architect of your life. You have to, have the proper foundation. The intention of this foundation course is to motivate you, to help you to have a glorious future. You are worshipping goddess Saraswati. ಸರಸ್ವತಿ ಯಾವಾಗಲೂ ಸ್ಥಿರ. ಸರಸ್ವತಿ ಮಳೆ ಬರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಕದಲೋದಿಲ್ಲ. ಶಿ ಈಸ್ ಆಲ್ವೇಸ್ ಸ್ಟ್ಯಾಗ್ನೆಂಟ್, ಆ್ಯಂಡ್ ದಟ್ ಈಸ್ ದಿ ಪವರ್ ಆಫ್ ಗಾಡಸ್ ಸರಸ್ವತಿ, ಅನ್ಲೈಕ್ ಗಾಡಸ್ ಲಕ್ಷ್ಮಿ, who is standing on the lotus flower. As the breeze comes, she flies away. So wherever Saraswati is there, Lakshmi will definitely follow. So kindly make yourself utilize this program and have a wonderful career. So I wish you all the best and hope you will utilize this and have a proper foundation and build a glorious future, and our country is prospering. The whole world is looking for Indians, and it is up to you to shape up. Don't ever miss the bus. Thank you. ಈ ಕಾರ್ಯಕ್ರಮದ ಬಗ್ಗೆ ಇಂಟ್ರೊಡಕ್ಟರಿ ಟಾಕ್ ಕೊಟ್ಟಂತಹ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ಬಿ ಜಯಶ್ರೀ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡ್ತಾರೆ, ಕೇಳಿ. Namaste, myself Dr. Jayashree, Principal, APS College of Arts and Science. Our college has a legacy of 90 years. It has been affiliated to Bangalore City University and AICTE. We cater to the needs of poor students, and our main vision is also to uplift the poor and needy students. We have BA, BSc, BCA and MA Economics, and for this academic year 25-26 we have planned to conduct a competitive examinations for the beginners as a foundation course. And as you all know that in this IT generation, it's very difficult to concentrate on studies and crack UPSC or KPSC examinations. So keeping all these things in our mind, our IQSC committee has decided to organize 2 weeks foundation course for competitive examinations exclusively for the newly enrolled students of BA, BSc and BCA. And it has been actually organized in a very meticulous way by inviting experts from different organizations, and our alumni association is also taken part in this program. So the entire year 25-26 we have planned to conduct many such courses to introduce them to career opportunities and to build confidence and to promote our students to excel. ಈಗ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ವಿದ್ಯಾರ್ಥಿಗಳು, ಇವ್ರದ್ದು ಅಡ್ಮಿಷನ್ ಆಗಿದೆ, ಇನ್ನು ಕಾಲೇಜ್ ಶುರು ಆಗಿಲ್ಲ, ಅಷ್ಟರಲ್ಲಿ ಇದಂಥ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬಂದು ಅಟೆಂಡ್ ಮಾಡಿದಂಥ ಈ ವಿದ್ಯಾರ್ಥಿಗಳು ಇವರ ಅನಿಸಿಕೆಗಳನ್ನು ಒಬ್ಬೊಬ್ಬರದಾಗಿ ಕೇಳ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಹಾರಿಕಾ ಅಂಚನ ಹುಸ್ಕೇರಿ. ನಾನು APS ಕಾಲೇಜಿನಲ್ಲಿ ಪ್ರಥಮ ವರ್ಷದ BA ವಿದ್ಯಾರ್ಥಿನಿ. ಮೊದಲನೆಯದಾಗಿ APS ಶಿಕ್ಷಣ ಸಂಸ್ಥೆಯಲ್ಲಿ ಅನಂತ ಪ್ರತಿಭಾ ಅಂತ ಒಂದು ಏನು ಓರಿಯೆಂಟೇಷನ್ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ, 16 ದಿನಗಳ ಕಾರ್ಯಕ್ರಮ. ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಪ್ರಿನ್ಸಿಪಲ್ ಮೇಡಮ್ ರವರಾದಂಥ ಜಯಶ್ರೀ ಮೇಡಮ್ ರವರಿಗೆ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಎಲ್ಲ ಡೈರೆಕ್ಟಾಗಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಈ ಥರ ಓರಿಯೆಂಟೇಷನ್ಸ್ ಅದೇನೂ ಇರಲ್ಲ, ಮತ್ತು ನಮಗೆಲ್ಲ ಏನೇನು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗಬೇಕು ಅದ್ರ ರಿಲೇಟೆಡ್ ಏನೂ ಹೇಳ್ಕೊಡ್ತಿರಲ್ಲ. ಆದರೆ ಈ ಒಂದು APS ಕಾಲೇಜಿನಲ್ಲಿ ಆ ಥರ ಇಲ್ಲ. ಓರಿಯೆಂಟೇಷನ್ ಕ್ಲಾಸಸ್ ಎಲ್ಲ ಮಾಡ್ತಿದ್ದಾರೆ. ಅದು ಎಲ್ಲ ಥರ ಹೆಸರೇ ಹೇಳುತ್ತೆ, ಅನಂತ ಪ್ರತಿಭಾ. ಅನಂತ ಅಂದರೆ ಹಲವಾರು, ಮಲ್ಟಿಪಲ್ಸ್. ಪ್ರತಿಭಾ ಅಂದರೆ ಟ್ಯಾಲೆಂಟ್. ಅದಕ್ಕೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಶಿಕ್ಷಕಿಯರು, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಾಗಿರ್ಬೋದು, ಕಂಪ್ಯೂಟರ್ ಡಿಪಾರ್ಟ್ಮೆಂಟ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್, ಇಲ್ಲ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್, ಸೈನ್ಸ್ ಡಿಪಾರ್ಟ್ಮೆಂಟ್, ಕನ್ನಡ ಡಿಪಾರ್ಟ್ಮೆಂಟ್, ಅವರು ಎಲ್ರಿಗೂ ಶಿಕ್ಷಕಿಯರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಅದು ಅಷ್ಟೇ ಅಲ್ಲದೆ ಬೇರೆ ಬೇರೆ ರಿಸರ್ಚ್ ಪರ್ಸನ್ಸ್ಗಳನ್ನು ಕರೆಸ್ತಿರ್ಬೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾರಾಯಣ್ ಪ್ರಸಾದ್ ಸರ್ ಆಗಿರ್ಬೋದು, ಮತ್ತು ಸುಮಿತ್ರಾ ಮ್ಯಾಮ್ ಆಗಿರ್ಬೋದು. ಈ ಥರ ಬೇರೆ ಬೇರೆ
ರಿಸರ್ಚ್ ಪರ್ಸನ್ಗಳನ್ನ ಕರೆಸ್ಬಿಟ್ಟು ಮಕ್ಕಳಲ್ಲಿ ಹೇಗೆ ಮುಂದೆ ಫ್ಯೂಚರಲ್ಲಿ ಹೇಗೆ ಭವಿಷ್ಯ ಉಜ್ವಲಗೊಳಿಸ್ಕೋಬೇಕು ಅಂತ ಹೇಳಿ ಆ ಒಂದು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರಲ್ಲ, ಅದಕ್ಕೆ APS ಕಾಲೇಜಿನ ಎಲ್ಲ ಶಿಕ್ಷಕಿಯ ವೃಂದಕ್ಕೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಒಂದು ಸಾಲುಗಳಿದೆ ನಮ್ಮ ಕನ್ನಡದಲ್ಲಿ. ಹಾಗಂದ್ರೆ ಏನಂದರೆ, ಮುಂದೆ ಗುರಿ ಇದ್ದರೆ ಸಾಲೋದಿಲ್ಲ, ಹಿಂದೆ ಗುರು ಕೂಡ ಇರಬೇಕು. ಹೇಗೆ ಮಾರ್ಗದರ್ಶನ ನೀಡಬೇಕು, ಅದೆಲ್ಲ ನಮ್ಮ ಭವಿಷ್ಯ ಉಜ್ವಲ ಆಗೋದಕ್ಕೆ ಗುರುದು ಒಂದು ಮುಖ್ಯವಾದ ಪಾತ್ರ ಇದೆ. ಹಾಗಾಗಿ ಇವಾಗ ನೋಡಿ, ಇವತ್ತಿನ ಕಾಲದಲ್ಲಿ ನಾವೇನಾದ್ರು ಅಚೀವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಎಷ್ಟು ಜನ ಅದಕ್ಕೆ ನಮಗೆ ಸಪೋರ್ಟಾಗಿ ನಿಲ್ತಾರೆ, ಎಷ್ಟು ಜನ ಎಂಕರೇಜ್ ಮಾಡ್ತಾರೆ. ಈ ಒಂದು APS ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದೀನಿ ಅಂದರೆ ಅದು ನಿಜವಾಗ್ಲೂ ನನ್ನ ಪುಣ್ಯ, ಅದು ನನ್ನ ಸೌಭಾಗ್ಯ, ನಾನು ಈ ಒಂದು ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದೀನಿ ಅಂತ ಹೇಳಿದರೆ. ಯಾಕಂದರೆ ನಮ್ಮ ಈ ಒಂದು APS ಕಾಲೇಜಿನ ಮುಖ್ಯ ಆಧಾರ ಸ್ತಂಭ ಆಗಿದವರು ಜಯಶ್ರೀ ಮೇಡಮ್ ಅವರು, ಪ್ರಿನ್ಸಿಪಲ್ ಮೇಡಮ್ ಅವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಕನ್ನಡದ ಆಸ್ತಿ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಪ್ರಾಂಶುಪಾಲರಾದಂತಹ ಜಯಶ್ರೀ ಮೇಡಮ್ ರವರನ್ನ ನಮ್ಮ ಕಾಲೇಜಿನ ಆಸ್ತಿ ಅಂತ ಹೇಳಿದರೆ ನಿಜಕ್ಕೂ ತಪ್ಪಾಗಲಾರದು. ಸೊ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಭಾಗಿಯಾಗಿದ್ದೀನಿ ಅಂದರೆ ಅದು ನನ್ನ ಅದೃಷ್ಟ. ಆ್ಯಕ್ಚುಲಾಗಿ ಫಸ್ಟಿಂದ ಹೇಳಬೇಕಾ ಸರ್? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಹಾರಿಕಾ ಅಂಚನ ಹುಸ್ಕೇರಿ. ನಾನು APS ಕಾಲೇಜಿನಲ್ಲಿ ಪ್ರಥಮ ವರ್ಷದ BA ವಿದ್ಯಾರ್ಥಿನಿ. ಮೊದಲನೆಯದಾಗಿ APS ಶಿಕ್ಷಣ ಸಂಸ್ಥೆಯಲ್ಲಿ ಅನಂತ ಪ್ರತಿಭಾ ಅಂತ ಒಂದು ಏನು ಓರಿಯೆಂಟೇಷನ್ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ, 16 ದಿನಗಳ ಕಾರ್ಯಕ್ರಮ. ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಪ್ರಿನ್ಸಿಪಲ್ ಮೇಡಮ್ ರವರಾದಂಥ ಜಯಶ್ರೀ ಮೇಡಮ್ ರವರಿಗೆ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಎಲ್ಲ ಡೈರೆಕ್ಟಾಗಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಈ ಥರ ಓರಿಯೆಂಟೇಷನ್ಸ್ ಅದೇನೂ ಇರಲ್ಲ, ಮತ್ತು ನಮಗೆಲ್ಲ ಏನೇನು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗಬೇಕು ಅದು ರಿಲೇಟೆಡ್ ಏನೂ ಹೇಳ್ಕೊಡ್ತಿರಲ್ಲ. ಆದರೆ ಈ ಒಂದು APS ಕಾಲೇಜಿನಲ್ಲಿ ಆ ಥರ ಇಲ್ಲ, ಓರಿಯೆಂಟೇಷನ್ ಕ್ಲಾಸಸ್ ಎಲ್ಲ ಮಾಡ್ತಿದ್ದಾರೆ. ನನ್ನ ಹೆಸರು ಶರತ್ ಎಲ್ಪಿ. ನಾನು APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ BCA ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಎಲ್ಲ ಕಾಲೇಜಲ್ಲಿ ಇನ್ನೂ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ, ಬಟ್ APS ಕಾಲೇಜಲ್ಲಿ ಆಗಲೇ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅನಂತ ಪ್ರತಿಭಾ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಗೆ ಪ್ರಿಪೇರ್ ಆಗೋದು, ಹೇಗೆ ಓದಬೇಕು ಅನ್ನೋಕ್ಕೆ ಈಗಿನಿಂದಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮತ್ತು ಡೈಲಿ 2 ಸೆಷನ್ಸ್ ಇರುತ್ತೆ. ಮಾರ್ನಿಂಗ್ ಸೆಷನ್ಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಡೈಲಿ. ಆಫ್ಟರ್ನೂನ್ ಸೆಷನ್ಸಲ್ಲಿ ಕಂಪ್ಯೂಟರ್ ಬಗ್ಗೆ ಹೇಗೆ ಕಲಿಯೋದು, ನಾವು BCA ತೊಗೊಂಡಿರೋದ್ರಿಂದ ಕಂಪ್ಯೂಟರ್ ಕ್ಲಾಸಸ್ ತೊಗೊಂಡಿದ್ದಾರೆ. ನಾನು ಬಯಾಲಜಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಾನು ಕಂಪ್ಯೂಟರ್ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿರೋ ಟೀಚರ್ಸು ನಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಇಂಡಿಪೆಂಡೆಂಟಾಗಿ ಒಬ್ಬೊಬ್ರಿಗೇ ಕರೆದು ಕಂಪ್ಯೂಟರ್ ಬಗ್ಗೆ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಾನು PU ಮುಗಿಯೋಕ್ಕಿಂತ ಮುಂಚೆನೇ ನಾನು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಒಳ್ಳೆ ಪೋಸ್ಟಲ್ಲಿ ಇರಬೇಕು ಅಂತ ಅನ್ಕೋತಿದ್ದೆ, ಬಟ್ ಇಂಥದ್ದೇ ಅಂತ ಇರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಡೈಲಿ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಯಾವುದಕ್ಕೆ ಪ್ರಿಪೇರ್ ಆದರೆ ಯಾವ ರೀತಿ ಜಾಬ್ ಸಿಗುತ್ತೆ, ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ರೀತಿಯಿಂದ ಪ್ರತಿಯೊಂದೂ ಹೇಳ್ಕೊಡ್ತಾ ಇದ್ದಾರೆ. ನಾನು ಕೂಡ UPSC ಮತ್ತು KPSC ಎರಡಕ್ಕೂ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. KPSC UPSC ಎರಡೂ ಬರೆದು UPSCಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬರೆದು IAS ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ರೂಪಿತಾ. ನಾನು APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಫಸ್ಟ್ ಇಯರ್ BScಗೆ ಅಡ್ಮಿಷನ್ ಆಗಿದ್ದೀನಿ. ಆ್ಯಂಡ್ ಫಸ್ಟು ನಾನು ನಮ್ಮ ಪ್ರಾಂಶುಪಾಲರಾದಂತಹ ಜಯಶ್ರೀ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಬೇರೆ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ಆ್ಯಂಡ್ ಬಿಫೋರ್ ನಮಗೆ ಕೂಡ ಗೊತ್ತಿರಲಿಲ್ಲ, ಕಾಲೇಜ್ ಒಳಗಡೆ ಬಂದ ಮೇಲೇ ನಮಗೆ ಗೊತ್ತಾಗಿದ್ದು ಇಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ. ಬರೀ ಎಜುಕೇಷನ್ ಒಂದೇ ಅಲ್ಲ, ಬೇರೆ ಎಲ್ಲ ರೀತಿಯಾದಂತಹ ಫೆಸಿಲಿಟೀಸು ಆ್ಯಂಡ್ ಎಂಕರೇಜ್ಮೆಂಟ್ ಇರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಜಯಶ್ರೀ ಮೇಡಮ್ ಅವರು ನಮಗೆ ಇಂಥ ಆಪರ್ಚುನಿಟೀಸ್ನ ಕೊಟ್ಟು ನಮಗೆ ಎಷ್ಟು ಎಂಕರೇಜ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ದಿರ ನಾವು ಮುಂದೆ ಅವ್ರಿಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕಂದ್ರೆ ಬರೀ ಬಾಯಿ ಮಾತಿಗಷ್ಟೇ ಥ್ಯಾಂಕ್ಸ್ ಇರಬಾರ್ದು. ನಾವು ಇದರಿಂದ ತುಂಬ ಉಪಯೋಗ ಪಡ್ಕೊಂಡು ಅವರಿಗೆ ಒಂದು ಒಳ್ಳೆಯ ನಾವು ಗೌರವ ಆಗಿರುವಂಥ ಒಂದು ಸ್ಥಾನಕ್ಕೆ ಇವಾಗ IAS ಆಗಿರ್ಬೋದು, IPS ಯಾವುದೋ ಒಂದು ಅಧಿಕಾರಿ ಒಂದು ಎಕ್ಸಾಮ್ನ ತಗೊಂಡು ನಾವು ಅದನ್ನು ಕ್ರ್ಯಾಕ್ ಮಾಡಿ ನಾವೊಂದು ಪದವಿಗೆ ಹೋಗಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಥ್ಯಾಂಕ್ಸ್ ಆಗಿರ್ಬೋದು, ಅದಕ್ಕಿಂತ ದೊಡ್ಡ ಗಿಫ್ಟ್ ಆಗಿರ್ಬೋದು ಮೇಡಮ್ ಅವ್ರಿಗೆ ಇನ್ಯಾವುದೂ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬರಬೇಕಂದ್ರೆ ಪ್ರತಿದಿನ ನಮಗೆ ಕ್ಲಾಸಸ್ನ ಮಾಡ್ತಿದ್ದಾರೆ. ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಇದೆ, 16 ಡೇಸ್ ಆಫ್ ಪ್ರೋಗ್ರಾಮ್ಸಲ್ಲಿ ಪ್ರತಿಯೊಂದು ದಿನವೂ ಒಂದು ಹೊಸದಾಗಿ ಕಲಿತಾ ಇದ್ದೀವಿ. ಇದೇ ರೀತಿ ನಾವು ಬೇರೆ ಕಡೆ ಎಲ್ಲಾದರೂ ಕಲಿಬೇಕಂದ್ರೆ ಯಾವುದೇ ರೀತಿಯಾದಂತಹ ನಾವು ದುಡ್ಡು ಕೊಟ್ಬಿಟ್ಟು ಕಲಿಬೇಕೇ ಹೊರತು ಈ ಥರ ಯಾರೂ ಹೇಳ್ಕೊಡೋದಿಲ್ಲ.
ಆ್ಯಂಡ್ ನಾವು ಬರೀ ಅಟೆಂಡ್ ಆಗಿದ್ದೀವಿ, ಹೋಗ್ತಿದ್ದೀವಿ, ಬರ್ತಿದ್ದೀವಿ ಇಷ್ಟಲ್ಲಿ ಇರಬಾರ್ದು. ಒಂದೇ ಒಂದು ಪಾಯಿಂಟನ್ನೇ ನಾವು ದಿನ ಅರ್ಥ ಮಾಡಿಕೊಂಡು ಅದನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನಿತ್ಯ ಕರ್ಮಗಳು ಯಾವ ಥರ ಮಾಡ್ತೀವೋ ಅದೇ ರೀತಿ ಅವ್ರು ಹೇಳ್ಕೊಟ್ಟಿದ್ದನ್ನು ಸಮೇತ ನಾವು ರೂಢಿಸ್ಕೊಂಡು ಹೋಗಿದ್ದೀವಂದರೆ ಒಂದಲ್ಲ ಒಂದು ದಿನ ನಾವು ಅಚೀವ್ ಆಗೇ ಆಗ್ತೀವಿ. ಈಗ ಡೈಲಿ ಪ್ರೋಗ್ರಾಮ್ಸಿಗೆ ಬಂದರೆ ಡೇ 6 ನಾವು ಇಂಟರ್ವ್ಯೂನ ಯಾವ ರೀತಿ ಅಟೆಂಡ್ ಮಾಡಬೇಕು, ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೂ ಮುಂಚೆ ಆಲ್ರೆಡಿ ನಾವು ತುಂಬ ಟೆಸ್ಟನ್ನು ಮಾಡಿರ್ತೀವಿ. ಅಂದರೆ ನಮಗೆ ಕಂಪ್ನೀಸ್ ಕಡೆಯಿಂದ ಟೆಸ್ಟ್ ಕೊಟ್ಟಿರ್ತಾರೆ ಆ್ಯಂಡ್ ಅದು ಯಾವ ರೀತಿ ವ್ಯಾಲ್ಯೂಯೇಷನ್ ಆಗುತ್ತೆ ಆ್ಯಂಡ್ ಯಾವ ಥರ ನಮಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಆಬ್ಜೆಕ್ಟಿವ್ ಅಥವಾ ಡಿಸ್ಕ್ರಿಪ್ಟಿವ್, ಫೇಸ್ 2 ಅಲ್ಲಿ ಬರುತ್ತೆ, ಆ ಥರ ಪ್ರತಿಯೊಂದು ಇರುತ್ತೆ. ಆ್ಯಂಡ್ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ನೆಕ್ಸ್ಟು ನಾವು ಇಂಟರ್ವ್ಯೂ ಅಟೆಂಡ್ ಆಗಬೇಕಂದ್ರೆ ನಾವು ಯಾವ ಥರ ಮ್ಯಾನರ್ಸ್ ಇರಬೇಕು ಆ್ಯಂಡ್ ಅದು ಅಲ್ದಿರ ನಾವು ಟೆಸ್ಟನ್ನು ತಗೊಳ್ಳೋ ಟೈಮಲ್ಲಿ ಯಾವ ರೀತಿ ಟೈಮ್ನ ಮೇಂಟೈನ್ ಮಾಡಬೇಕು ಅಂತ ಪ್ರತಿಯೊಂದು ನಮ್ಗೆ ಇದಕ್ಕೂ ಮುಂಚೆ ಗೊತ್ತಿರಲಿಲ್ಲ. ಇವಾಗ ನಮಗೆ ಸೆಷನ್ ತಗೊಂಡು ನಾರಾಯಣ್ ಪ್ರಸಾದ್ ಸರ್ ಅವರು ತುಂಬ ಹೇಳಿಕೊಟ್ರು ಯಾವ ರೀತಿ ಟೈಮ್ ಮೇಂಟೈನ್ ಮಾಡಬೇಕು, ಅದೇ ಅಲ್ದಿರ ನಮ್ಮ ಡ್ರೆಸ್ ಸೆನ್ಸ್ ಹೇಗಿರಬೇಕು, ಯಾವ ಥರ ಹೋಗಬೇಕು, ನಾವು ಹೇಗೆ ಅದು ಅಟೆಂಡ್ ಮಾಡಿ ನಮ್ಮ ಮ್ಯಾನರ್ಸ್ ಯಾವ ಥರ ಇದೆ ಪ್ರತಿಯೊಂದೂ ಅವ್ರು ಹೇಗೆ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ನಮಗೆ ತಿಳಿಸ್ಕೊಟ್ರು. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ನೂನ್ ಸೆಷನ್ಸಲ್ಲಿ ಬಂದರೆ ನಾವು ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಇಲ್ಲ. ನಾವು ಆಫ್ಟರ್ನೂನ್ ಸೆಷನ್ಸಲ್ಲಿ ಕಂಪ್ಯೂಟರ್ನ ಕಲಿತಾ ಇದ್ದೀವಿ. ಒಂದು ದಿನಕ್ಕೆ ಒಂದೇ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಲೆಕ್ಚರರ್ಸ್ ಇರ್ಬೋದು ಕೇಳಿದ್ರೆ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಿದ್ದಾರೆ ಸಮೇತ. ಯಾವುದೇ ಕಾಲೇಜಸಲ್ಲೂ ಇವಾಗ ನಾವು ಕಂಪ್ಯೂಟರ್ ಒನ್ ಮಂತ್ ಕೋರ್ಸಿಗೆ ಹೋಗ್ತೀವಿ ಅಂದ್ರೇ 3000 3,500 ಈ ಥರ ಕೇಳ್ತಾರೆ. ಬಟ್ ನಾವು ಇವಾಗ ಫ್ರೀಯಾಗಿ ಕಲಿತಿದ್ದೀವಿ. ಇದು ಎಲ್ಲದನ್ನು ತುಂಬ ಉಪಯೋಗ ಪಡಿಸ್ಕೊಂಡು ಅಂದರೆ ಸದುಪಯೋಗನ ಪಡಿಸ್ಕೊಂಡು ಮುಂದೆ ಹೋದರೆ ನಮ್ಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ. ಎಜುಕೇಷನ್ ಅನ್ನೋದು ಒಂದು ಮಾತಿದೆ, ಎಜುಕೇಷನ್ ಈಸ್ ನಾಟ್ ಎಜುಕೇಷನ್ ಈಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ. ಅದಕ್ಕೆ ಈಗ ನಮಗೆ ಕೊಡ್ತಿರೋಂಥ ಗೈಡೆನ್ಸ್ ಆಗಿರ್ಬೋದು, ನಾವು ಬರೀ ಕಾಲೇಜಿಗೆ ಬಂದು ಓದ್ಕೊಂಡು ಹೋಗಿದ್ದೀವಿ ಅಂದರೆ ಅದು ಬರೀ ಎಜುಕೇಷನ್ ಮೇಲೇ ಸೀಮಿತ ಆಗುತ್ತೆ ಹೊರತು, ಆದರೆ ಇದನ್ನೆಲ್ಲ ಕಲಿಯೋದ್ರಿಂದ ಆಲ್ ರೌಂಡ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಏನಿದೆ ಅದು ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲರಿಗೂ ನಾನು ಇದರಿಂದ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರು ಇದನ್ನು ದುರುಪಯೋಗ ಪಡಿಸ್ಕೊಳ್ದಿರ ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೊಂಡು ನಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ನಾವೇ ಹಾರಿಸ್ಬೇಕು. ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ ಇಷ್ಟೆಲ್ಲ ಕಷ್ಟಪಟ್ಟು ನಮಗೋಸ್ಕರ ಸೆಷನ್ಸ್ನ ಮಾಡಿಸ್ತಿದ್ದಾರೆ, ಅವ್ರಿಗೆ ಸಮೇತ ಒಳ್ಳೆ ಹೆಸರನ್ನು ತಂದುಕೊಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಲೋ, ನಾನು ಗಗನ್ ಗೌಡ KB. ಈ ಕಾಲೇಜಲ್ಲಿ ಓದುತ್ತಿದ್ದೇನೆ, APS ಕಾಲೇಜ್. ಈ ಕಾಲೇಜಲ್ಲಿ ತುಂಬ ಯೂಸ್ಫುಲ್ ಥಿಂಗ್ಸ್ ಹೇಳ್ಕೊಡ್ತಾರೆ. ಅಂದರೆ ಇವಾಗ ಅನಲಿಟಿಕಲ್ ಮ್ಯಾಥ್ಸ್ ಆಗ್ಬೋದು ಅಥವಾ ಕಂಪ್ಯೂಟರ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇಂಟರ್ವ್ಯೂ ಮಾಡಿಸಿದ್ರು, ಇಂಟರ್ವ್ಯೂನೂ ಚೆನ್ನಾಗಿತ್ತು. ನಾನು ಡಿಫೆನ್ಸಲ್ಲಿ ಹೋಗಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ ನನ್ನ ಕೆರಿಯರ್ನ. ಹಂಗೆ ಈ ಸರ್ರೆಲ್ಲ ಹೇಳ್ಕೊಟ್ಟಿದ್ದಾರೆ ಡಿಫೆನ್ಸಲ್ಲಿ NDA ಎಕ್ಸಾಮ್ ಬರೀಬೇಕು, ಆಮೇಲೆ ಎಲ್ಲ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಒಂದು 3 ಅಟೆಂಪ್ಟ್ಸಲ್ಲಿ ಕ್ಲಿಯರ್ ಮಾಡ್ಕೊಬೋದು ಅಂತ. Good morning, one and all present here. I'm Amrita Singh, studying from APS College. I'm very thankful for my principal ma'am and Narayan Prasad sir for introducing this program. And this is 2 weeks course. I'm really I'm getting more opportunities and to learn many things from this course. I'll make sure that I'll be attending many more classes from this. And I am thinking of cracking my IAS or IPS exams. And I'm really I'm learning so many things from this course, like self interviews and learning many more mathematical things. ನನ್ನ ಹೆಸರು ಶ್ರೀಹರಿ ಜೋಶಿ. ನಾನು APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ಫಸ್ಟ್ ಇಯರ್ BCA ಓದ್ತಾ ಇದ್ದೇನೆ. ಆ್ಯಂಡ್ ಈ ಕಾಲೇಜ್ನಲ್ಲಿ ಎಲ್ಲ ಲೆಕ್ಚರರ್ಸು ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಿನ್ಸಿಪಲ್ ಆದಂಥ ಜಯಶ್ರೀ ಮೇಡಮ್ ಅವ್ರನ್ನ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಈ ಥರ ಒಂದು ಸೆಷನ್ಸ್ನ ಕಂಡಕ್ಟ್ ಮಾಡಿ ನಮ್ಮನ್ನ ಯಾವ ಥರ ನಮಗೆ ಇವಾಗ ಇಂಟರ್ವ್ಯೂನಲ್ಲಿ ಯಾವ ಥರ ಕಾನ್ಫಿಡೆಂಟ್ನಲ್ಲಿ ಇಂಟರ್ವ್ಯೂನ ಫೇಸ್ ಮಾಡಬೇಕು, ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಎಲ್ಲ ಒಂದು ಸೆಷನ್ನಲ್ಲಿ ಒಳ್ಳೆಯ ರೀತಿಯಾಗಿ ಗೈಡ್ ಮಾಡಿದ್ದಾರೆ. ನಾನು BCA ಮಾಡಿ ನೆಕ್ಸ್ಟು ಮಾಸ್ಟರ್ಸನ್ನು ಮಾಡಿ ನೆಕ್ಸ್ಟು ಜಾಬನ್ನು ಇದು ಮಾಡಬೇಕು. IT ಕಂಪ್ನಿ ಇದರಲ್ಲಿ IT ಕಂಪ್ನಿನಲ್ಲಿ ಎಂಟರ್ ಆಗಬೇಕು ಅಂತ ಆಪರ್ಚುನಿಟಿಯನ್ನು ಬಿಲ್ಡ್ ಮಾಡಬೇಕಂತ ಇದ್ದೀನಿ.
ಈ ರೀತಿಯ ಕಾರ್ಯಕ್ರಮದ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಬಂದಾಗ ಇವತ್ತಿನ ದಿನ ನೀವು ತಿಳ್ಕೊಳ್ಬೇಕಾಗಿರೋದು, ಪ್ರತಿ ವರ್ಷ ಕರ್ನಾಟಕದಲ್ಲೇ ಲಕ್ಷ ವಿದ್ಯಾರ್ಥಿಗಳು ಪದವಿ ಹೊಂದಿ ಹೊರಗೆ ಬರ್ತಾ ಇದ್ದಾರೆ. ಇನ್ನು ಇಡೀ ದೇಶಕ್ಕೆ ನೋಡಿದಾಗ ನಿಮಗೆ ಲಕ್ಷಕ್ಕೆ ಮಿತಿಯೇ ಇಲ್ಲದ ಹಾಗೆ ಪದವಿ ಹೊಂದಿರೋರು ಪ್ರತಿ ವರ್ಷ ಪದವಿ ಹೊಂದಿರೋರು ಹೊರಗೆ ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ಉದ್ಯೋಗದ ಅಗತ್ಯ ಇರುತ್ತೆ. ಇವತ್ತು ನೀವು ಯಾವುದೇ ಕೆಲಸಕ್ಕೆ ಹೋಗಿ ಅಲ್ಲಿ ಒಂದು ಸ್ಪರ್ಧಾ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಕಾಂಪಿಟೇಷನ್. ಅಲ್ಲಿ ಹುದ್ದೆಗಳು ಕಡಿಮೆ ಇರುತ್ತೆ, ವಿದ್ಯಾರ್ಥಿಗಳ ಸಂಖ್ಯೆ, ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾರು ಚೆನ್ನಾಗಿ ತಯಾರಿ ನಡೆಸ್ಕೊಂಡಿರ್ತಾರೆ ಉದ್ಯೋಗಕ್ಕೆ, ಅವರು ಆವತ್ತಿನ ದಿನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ, ಅವರಿಗೆ ಉದ್ಯೋಗಗಳು ಸಿಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಅನಂತ ಪ್ರತಿಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿಯ ಪ್ರಥಮ ವರ್ಷದಿಂದಲೇ ಅವರಿಗೆ ಈ ಒಂದು ಉದ್ಯೋಗಗಳ ಬಗ್ಗೆ IAS ಆಗ್ಬೋದು, ಇತರ ಯಾವುದೇ ಉದ್ಯೋಗಗಳಾಗಲಿ ಅವುಗಳ ಕಡೆ ಗಮನ ಹರಿಸೋದಕ್ಕೆ, ಅವುಗಳ ಬಗ್ಗೆ ತಿಳಿ ಹೇಳುವಂಥದ್ದು, ಹಾಗೂ ಭಾಳ ಮುಖ್ಯವಾಗಿ ಅವುಗಳಿಗೆ ಏನೆಲ್ಲ ನೀವು ಮಾರ್ಗದರ್ಶನ ಬೇಕಾಗಿರುತ್ತೆ, ಅದು ಯಾವ ಮಾರ್ಗದಲ್ಲಿ ಹೋದರೆ ನೀವು ಯಶಸ್ಸನ್ನು ಕಾಣ್ಬೋದು, ಇದೆಲ್ಲದರ ಬಗ್ಗೆ ನೀಡುವಂತಹ ಕೆರಿಯರ್ ಆಫ್ಟರ್ ಡಿಗ್ರಿ, ಪದವಿಯ ನಂತರದ ಉದ್ಯೋಗದ ಬಗ್ಗೆ ಪದವಿ ಸೇರ್ತಿದ್ದಾಗೆ ಚಿಂತಿಸುವಂಥ ಪ್ರಕ್ರಿಯೆಯೇ ಈ ಅನಂತ ಪ್ರತಿಭಾ ಕಾರ್ಯಕ್ರಮದ ಉದ್ದೇಶ.